ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಆಲ್ರೈಟ್ ಫ್ರೆಂಡ್ಸ್, ಇವತ್ತು ನಾನು ನನ್ನ ಗಾಡಿ ಒಂಚೂರು ಮೈನರ್ ಪ್ರಾಬ್ಲಮ್ ಇದೆ ಅಂತ ಬಂದಿದ್ದೆ. ಒಂದು ಎರಡು ಇಶ್ಯೂ ಇದೆ. ಒಂದು ಫೋರ್ಕಲ್ಲಿ ಕೋನ್ ಸೆಟ್ಟಲ್ಲಿ ಒಂದು ಸೌಂಡ್ ಬರ್ತಾಯಿದೆ. ಯಾವುದೇ ಹಳ್ಳ ಕೊಳ್ಳದಲ್ಲಿ ಇಳಿಸಿರು ದಡ್ 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 ಅಂತ ನಾಯ್ಸ್ ಬರುತ್ತೆ. ಸುಮಾರು ಟ್ರೈ ಮಾಡಿದೆ, ಅದು ಎಂಡ್ ಆಫ್ ದ ಡೇ ಐ ಥಿಂಕ್ ಇಟ್ ಇಸ್ ಕೋನ್ ಸೆಟ್ ಇಶ್ಯೂ. ಎರಡನೇದು ಏನಾಗ್ತಾಯಿದೆ ಅಂದರೆ, ರೇರ್ ವೀರಲ್ಲಿ ದಡ್ 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 ಅಂತ ಹೊಡಿತಾಯಿದೆ. ನೀವು ನೋಡಿದ್ರೆ ಇಲ್ಲಿ ಈ ವೀಲ್ ಬೇರಿಂಗು, ನಾನು ಇವಾಗ ಜಸ್ಟ್ ಇದು ಮಾಡ್ತೀನಿ, ವೀಲ್ ಬೇರಿಂಗು ಅಳ್ಳಾಡುತ್ತೆ ನೋಡಿ ನೀವು. ನಾನು ಹಿಂಗೆ ವೀಲ್ ಶೇಕ್ ಮಾಡಿದಾಗ ಒಂದು ವೀಲ್ ಬೇರಿಂಗು ಫೀಲ್ ಆಗುತ್ತೆ, ಹಾಗೆ ಗೊತ್ತಾಗಲ್ಲ. ಎರಡನೇದು, ನಾನು ವೀಲ್ ಬಿಟ್ಬಿಟ್ಟು ಈ ಪೋರ್ಷನಲ್ಲಿ ಇಟ್ಕೊಂಡು ಅಲ್ಲಾಡಿಸಿದ್ರೆ ಸ್ವಿಂಗ್ ಆರ್ಮ್ ಬುಷ್ ಅಂತ ಬರುತ್ತೆ. ಅದು ಇದಾಗಿರುತ್ತೆ, ಸೌದಿರುತ್ತೆ. ಅದೆಲ್ಲಿರುತ್ತೆ ಅಂದರೆ, ಈ ಥರ ಎರಡು ನಟ್ ತೆಗೆದ್ರೆ ಈ ನಟ್ ಏನಿದೆ, ಕ್ಯಾಪ್ ತೆಗೆದ್ರೆ ಒಳಗಡೆ ಏನು ನಟ್ಟಿದೆ, ಅದೊಂದು ರಬ್ಬರ್ ಬುಷ್ ಒಳಗಡೆ ಕೂತಿರುತ್ತೆ. ರಬ್ಬರ್ ಕೈಂಡ್ ಆಫ್ ಫೈಬರ್ ಬುಷ್. ಆ ಫೈಬರ್ ಬುಷು ಸೌದಿರುತ್ತೆ. ಅಗೇನ್ ವೇರ್ ಆ್ಯಂಡ್ ಟೈರ್, ಕ್ಲೋಸ್ಲಿ 11 years ಆಯಿತು ಗಾಡಿಗೆ, ವೇರ್ ಆ್ಯಂಡ್ ಟೈರು. ಓಕೆ, ರೈಟ್. ಇವಾಗ ಗಾಡಿ ಫಸ್ಟು ಕೋನ್ ಸೆಟ್ ಚೇಂಜ್ ಮಾಡೋಕ್ಕೆ ರಿಮೂವ್ ಮಾಡ್ತಾಯಿದ್ದಾರೆ. ಅವ್ರ ಪ್ರಕಾರ ಒಂದು ಕೋನ್ ಸೆಟ್ಟು, ನಾನು ಅಂದ್ಕೊಂಡಿದ್ದೆ ಬರೀ ಸ್ವಿಂಗ್ ಆರ್ಮ್ ಬುಷು, ಆಮೇಲೆ ರೇರ್ ಬೇರಿಂಗ್ ಅಂತ. ದಡ ಅಂತ ಹೊಡಿತಿರೋದ್ರಿಂದ ಅವರು ಸಸ್ಪೆನ್ಷನ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ರೇರ್ ಸಸ್ಪೆನ್ಷನ್ನು ನೋಡೋಣ, ಯಾವುದೇ ಚೇಂಜ್ ಮಾಡೋಕ್ಕಾಗತ್ತೆ, ಇವಾಗ ಮಾಡಿಸ್ಬೋಣ. ಆಕ್ಸಿಲರೇಟರ್ ಬಿಚ್ಚಿದ್ದಾರೆ, ಆಮೇಲೆ ಈ ಎರಡು ನಟ್ ಬಿಚ್ಚಿದ್ದಾರೆ. ಇವಾಗ ಆಕ್ಸಿಲರೇಟರ್ ಬಿಚ್ಚಿದ ಮೇಲೆ ಇವಾಗ ಇಲ್ಲಿ ಬ್ರೇಕ್ಸ್ ರಿಮೂವ್ ಮಾಡ್ತಾಯಿದ್ದಾರೆ. ಕ್ಯಾಲಿಪರ್ಸ್ ತೆಗೆದುಬಿಟ್ಟು ಹಿಂದೆ ಇಟ್ಬಿಟ್ಟು ಆಮೇಲೆ ವೀಲ್ ರಿಮೂವ್ ಮಾಡ್ತಾರೆ. ಸೊ ಇದನ್ನು ಬಿಚ್ಚಿದ್ರೆ ಇವಾಗ ಫ್ರಂಟ್ ವೀಲ್ ಆಚೆ ಬರುತ್ತೆ. ಇಷ್ಟೆಲ್ಲ ಗಾಡಿ ಮಾಡ್ತಾಯಿದ್ದಾರೆ. ಬ್ರೇಕ್ ಬಿಚ್ಚಾಯಿತು, ವೀಲ್ ಬಿಚ್ಚಾಯಿತು, ಇವಾಗ ಮಡ್ ಗಾರ್ಡ್ ಬಿಚ್ತಾರೆ, ಆಮೇಲೆ ಫೋರ್ಕ್ ಬಿಚ್ತಾರೆ, ಇಂಡಿಕೇಟರ್ಸ್ ಎಲ್ಲ ತೆಗೆದುಬಿಟ್ಟು ಆಮೇಲೆ ಟೈಗರ್ ಹಿಡ್ ಆಚೆ ತೆಗಿತಾರೆ. ಸೊ ಇಲ್ಲಿ ಇವಾಗ ಎಲ್ಲ ಬಿಚ್ತಾ ಇದ್ದಾರೆ. ರೈಟ್ ಸೈಡ್ ಫೋರ್ಕ್ ಆಚೆ ಬಂದಿದೆ, ತೆಗೆದಿಟ್ಟಿದ್ದಾರೆ. ಇಲ್ಲೇ ಟಯರು, ಮಡ್ ಗಾರ್ಡು, ಫೋರ್ಕ್ ತೆಗೆದ್ರು ಲೆಫ್ಟ್ ಸೈಡು. ನೋಡಿ, ಇಲ್ಲಿ ಯಾವುದೋ ಒಂದು ಇಂಜಿನ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಗಾಡಿ ಮಾಡ್ತಾ ಇದ್ದಾರೆ, ಇಲ್ಲೊಂದು ಗಾಡಿ ತಗೋತಾ ಇದ್ದಾರೆ ಮಾಡೋಕ್ಕೆ. ಸೊ ಇಲ್ಲಿ ಇವಾಗ ಸ್ಟೆಮ್ ಲೂಸ್ ಮಾಡ್ಕೊಳ್ತಾ ಇದ್ದಾರೆ. ಸ್ಟೆಮ್ ಲೂಸ್ ಮಾಡಿಕೊಂಡ್ರೆ ಆಮೇಲೆ ಅರ್ಧ ಬಾಲ್ಸೇ ಇಲ್ಲ, ಅದರಲ್ಲೆಲ್ಲ ಉದ್ರೋಗಿದೆ. ನೋಡಿ, ಟೈಗರ್ ಹೆಡ್ ರಿಮೂವ್ ಮಾಡಿದ್ರು ಇವಾಗ. ಇಲ್ಲಿ ಮೇಲ್ಗಡೆ
ಕೆಳಗಡೆ ಪೋರ್ಷನ್ ರಿಮೂವ್ ಮಾಡಿದ್ರೆ ಮೇಲ್ಗಡೆ ರಿಮೂವ್ ಮಾಡ್ತಾ ಇದ್ದಾರೆ. ನೋಡಿ ಇದಿರುತ್ತೆ, ಹಿಂಗಿರುತ್ತೆ, ಎಲ್ಲ ತುಕ್ಕಿ ಹಿಡ್ಕೊಂಡು ಹಿಂಗಾಗಿದೆ. ಇದೇ ಅಲ್ಲ ಹೋಗಿರೋದು, ಹೊಸದಲ್ಲಿದೆ. ಇಲ್ಲೆಲ್ಲ ತುಕ್ಕಿ ಹಿಡ್ದಿರೋದ್ರಿಂದ ಕರೆಕ್ಟಾಗಿ ಹ್ಯಾಂಡ್ ಟರ್ನ್ ಮಾಡಿದಾಗ ಮೂಮೆಂಟ್ ಆಗೋಲ್ಲ, ಬಾಲ್ ರೋಲ್ ಆಗಲ್ವಲ್ಲ, ಸೊ ಮೂಮೆಂಟ್ ಆಗೋಲ್ಲ. ಸೊ ಅದು ಇವಾಗ ಕೆಳಗಡೆ ಕೂರಿಸ್ತಾ ಇದ್ದಾರೆ. ಟೋಟಲ್ 4 ಇದಿರುತ್ತೆ. 4ರಲ್ಲಿ 2ರಲ್ಲಿ ಬೇರಿಂಗ್ ಕೂತ್ಕೊಳ್ಳುತ್ತೆ, ಅದಕ್ಕೆ 2 ಕ್ಯಾಪ್ ಥರ. ಇವಾಗ 4 ರಿಮೂವ್ ಮಾಡಿದ್ದಾರೆ, ಒಂದೇ ಫಿಕ್ಸ್ ಮಾಡ್ಕೊಂಡು ಬರ್ತಾರೆ. ಫಸ್ಟು ಟೈಗರ್ ಒಳಗಡೆ ಹಾಕ್ತಾಯಿದ್ದಾರೆ. ಇವಾಗ ಇಲ್ಲಿ ಸ್ಟೆಮ್ ಪೋರ್ಷನ್ಗೆ ಒಂದು ಹಾಕ್ಬಿಟ್ಟು ಕೋನ್ ಸೆಟ್ ಪಾರ್ಟು ಅಲ್ಲಿ ಗ್ರೀಸ್ ಹಾಕ್ಬಿಟ್ಟು ಒಂದೇ ಬಾಲ್ಸ್ ಇಡೋಕ್ಕೆ ಶುರು ಮಾಡ್ತಾರೆ. ಸೊ ಒಂದು ಟೈಗರ್ ಹೆಡ್ ಒಳಗಡೆ ಮೇಲ್ ಫೀಮೇಲು, ಇದು ಸ್ಟೆಮ್ಮಲ್ಲೊಂದು ಮೇಲ್ ಫೀಮೇಲ್ ಪಾರ್ಟ್ ಥರ ಇರುತ್ತೆ. ಟೈಗರ್ ಹೆಡ್ ಒಳಗಡೆ ಕೆಳಗಡೆ ಇರೋ ಫೀಮೇಲ್ ಪಾರ್ಟ್ಗೆ ಇದು ಹೋಗಿ ಅಟ್ಯಾಚ್ ಆಗುತ್ತೆ. ಸ್ಟೆಮ್ಮಲ್ಲಿ ಬಾಲ್ ಹಾಕಿದ್ಮೇಲೆ ಇಲ್ಲೊಂದು ಕಡೆ ಬಾಲ್ಗಳೆಲ್ಲ ಗ್ರೀಸ್ ಹಾಕ್ಬಿಟ್ಟು ಬಾಲ್ ಹಾಕ್ತಾರೆ. ಸೊ ಟೈಗರ್ ಹೆಡ್ ಮೇಲ್ಗಡೆ ಪಾರ್ಟ್ ಇದ್ರ ಮೇಲೆ ರೋಲ್ ಆಗುತ್ತೆ, ಸ್ಟೆಮ್ಮಲ್ಲಿ ಕೆಳಗಡೆ ಹಾಕಿರೋ ಬಾಲು ಕೆಳಗಡೆ ಹ್ಯಾಂಡ್ ರೋಲ್ ಆಗುತ್ತೆ. ಸೊ ಓವರಾಲ್ 2 ಕಡೆ ಇರುತ್ತೆ ಬಾಲ್ಸು, ಸೊ ಈಸಿಯಾಗಿ ಹ್ಯಾಂಡಲ್ ರೊಟೇಟ್ ಆಗುತ್ತೆ. ಇದಾದಮೇಲೆ ಇವಾಗಿಲ್ಲಿ ಟೈಗರ್ ಹೆಡ್ನ ಕೂರಿಸ್ತಾರೆ. ಕೇಬಲೆಲ್ಲ ಅಡ್ಜಸ್ಟ್ ಮಾಡಿಕೊಂಡು, ಹ್ಯಾಂಡ್ಲಿಗೆಲ್ಲೂ ಸಿಕ್ಕಾಕೋಬಾರ್ದು, ರೈಟ್ ಸೈಡ್ ಟರ್ನ್ ಆದಾಗ ಹ್ಯಾಂಡ್ಲು ಟೈಟ್ ಆಗಬಾರ್ದು. ಸೊ ಆ ಥರ ಕೇಬಲೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಟೈಗರ್ ಹೆಡ್ ಮೇಲ್ ಪಾರ್ಟು ಈ ಬಾಲ್ಗಳ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಇದು ಫೀಮೇಲ್ ಪಾರ್ಟ್ ಥರ ಇದರೊಳಗಡೆ ಹೋಗುತ್ತೆ. ಆಮೇಲೆ ಇದು ಮೇಲ್ಗಡೆ ಬೇರಿಂಗ್ ಪಾರ್ಟ್ ಆಯಿತು. ಅದೇ ಥರ ಮುಂಚೆ ಇವಾಗ ಸ್ಟೆಮ್ಮಲ್ಲಿ ಬಾಲೆಲ್ಲ ಹಾಕಿದ್ರಲ್ಲ, ಅದನ್ನು ಆ ಸ್ಟೆಮ್ನ ಇವಾಗ ಇಲ್ಲಿಂದ ಕೆಳಗಡೆಯಿಂದ ಇದಕ್ಕೆ ಹಾಕ್ತಾರೆ. ಸೊ ಆ ಬಾಲ್ ಸೆಟ್ ಕೂಡ ಅಡ್ಜಸ್ಟ್ ಆಗುತ್ತೆ. ಓವರಾಲ್ ಮೇಲೆ ಕೆಳಗಡೆ 2 ಕಡೆ ಬಾಲ್ಸ್ ಮೇಲೆ ಹ್ಯಾಂಡಲ್ ರೋಲ್ ಆಗೋದ್ರಿಂದ ಈಸಿಯಾಗಿ ರೊಟೇಟ್ ಆಗುತ್ತೆ. ಓವರಾಲ್ ಇಷ್ಟೇ ಕಾನ್ಸೆಪ್ಟ್ ಅಂದರೆ. ಇವಾಗ 2 ಕಡೆ ಬಾಲ್ಸ್ ಹಾಕಿ ಸ್ಟೆಮ್ ಕೂರಿಸಿದ್ರು. ಈಗ ಸ್ಟೆಮ್ ನೆಟ್ ಟೈಟ್ ಮಾಡಿಬಿಟ್ಟು ಆಮೇಲೆ ಇದನ್ನು ಸೆಟ್ ಮಾಡಿಬಿಡ್ತಾರೆ, ಹ್ಯಾಂಡ್ ಬ್ಯಾಲೆನ್ಸ್ ಸೆಟ್ ಮಾಡಿಬಿಡ್ತಾರೆ. ಸೊ ಇದನ್ನು ಮಾಡಿದ್ರೆ ಕೋನ್ ಸೆಟ್ ಕೆಲಸ ಆಗುತ್ತೆ. ಅದಾದಮೇಲೆ ಫ್ರಂಟ್ ವೀಲು ಎಲ್ಲ ಫಿಕ್ಸ್ ಮಾಡ್ತಾರೆ. ಇವಾಗ ಫೋರ್ಕ್ ಫಿಟ್ ಮಾಡ್ತಾಯಿದ್ದಾರೆ. ಫಸ್ಟು ರೈಟ್ ಸೈಡ್ ಫೋರ್ಕ್ ಫಿಟ್ ಮಾಡಿಬಿಟ್ಟು ಮೇಲ್ಗಡೆ ನಟ್ ಹಾಕ್ಬಿಡ್ತಾರೆ, ಆಮೇಲೆ ಲೆಫ್ಟ್ ಸೈಡಿಗೆ ಬರ್ತಾರೆ. ರೈಟ್ ಸೈಡ್ ಫೋರ್ಕ್ ಫಿಟ್ ಮಾಡಿದ್ರೆ ಇವಾಗ ಲೆಫ್ಟ್ ಸೈಡ್ ಫೋರ್ಕ್ ಪುಷ್ ಮಾಡ್ತಾ ಇದ್ದಾರೆ. ಕೋನ್ ಸೆಟ್ ಆಯಿತು, ಇವಾಗೆಲ್ಲ ರೀಫಿಟ್ ಮಾಡ್ತಾ ಇದ್ದಾರೆ.
ಸೊ ಫಿಟ್ ಮಾಡ್ಬೇಕಾದ್ರೆ ನೋಡಿದ್ರು ನೋಡಿ, ಇಲ್ಲಿ ವರ್ಮ್ ಕ್ರ್ಯಾಕ್ ಆಗಿದೆ. ಬಟ್ ಓಡ್ತಾ ಇದೆ, ಬಟ್ ಕ್ರ್ಯಾಕ್ ಆಗಿದೆ. ಸೊ ಚೇಂಜ್ ಮಾಡಿಸಿ. ನೋಡಿ, ಇದು ಹೊಸದು, ಅದು ಗ್ರೇ ಇತ್ತು, ಇದು ಬ್ಲ್ಯಾಕ್ ಇದೆ ಇವಾಗ. ವರ್ಮ್ ಫಿಟ್ ಮಾಡಾದಮೇಲೆ ಇವಾಗ ವೀಲ್ ಫಿಟ್ ಮಾಡಿದ್ದಾರೆ. ಇದು ಹಾಕ್ಬಿಟ್ಟು ವೀಲ್ ನಟ್ ಹಾಕ್ಬಿಟ್ಟು ವರ್ಮ್ ವೈರ್, ಸ್ಪೀಡೋಮೀಟ್ರ್ ವೈರ್ ಕನೆಕ್ಟ್ ಮಾಡಿದ್ರೆ ಇದು ಫ್ರಂಟ್ ವೀಲ್ ಕೆಲಸ ಆಗುತ್ತೆ. ಅಯ್ಯೋ ಮತ್ತೆ ಡಿಸ್ಕ್ ಬ್ರೇಕ್ ಕ್ಯಾಲಿಪರ್ಸ್ ಕನೆಕ್ಟ್ ಮಾಡಬೇಕು. ಸೊ ಅದು ಕೊನೆ ಕೆಲಸ ಫ್ರಂಟಲ್ಲಿ. ಸೊ ಇಲ್ಲಿ ವೀಲು, ಬ್ರೇಕ್ ಕ್ಯಾಲಿಪರ್ಸು, ವರ್ಮು ಎಲ್ಲ ಫಿಟ್ ಮಾಡಾದ್ಮೇಲೆ ಫೈನಲಾಗಿ ಆ್ಯಕ್ಸಿಲೇಟ್ರು ಇದನ್ನು ಫಿಟ್ ಮಾಡ್ತಿದ್ದಾರೆ ಕನ್ಸೋಲು. ಇಲ್ಲಿಗೆ ಫ್ರಂಟ್ ಹ್ಯಾಂಡಲ್ ಕೆಲಸ ಮುಗಿಯುತ್ತೆ.